ಆವಾಗ ಸ್ವಲ್ಪ ಪ್ರಿಯಾಂಕಾ ಖರ್ಗೆ ಅವ್ರು ಸ್ವಲ್ಪ ಜೋಕ್ಗಳಾಗ್ತಾ ಇರ್ತಾರೆ. ಅದನ್ನೇನು ಭಾಳ ಸೀರಿಯಸ್ಸಾಗಿ ತಗೊಳಂಗಿಲ್ಲ. ಮೊನ್ನೆ ಬೆಂಗಳೂರಲ್ಲಿ ಯಾಕೆ ಟ್ರಾಫಿಕ್ ನಿಧಾನವಾಗಿ ಹೋಗ್ತದೆ ಅಂತಂದರೆ ಭಾಳಷ್ಟು ಜನ ವೆಹಿಕಲ್ ತೊಗೊಂಬಿಟ್ಟವ್ರಂತೆ, ಶ್ರೀಮಂತರಾಗಿ ಹೋಗಿದ್ದಾರಂತೆ. ಸೊ ಈ ಥರದ್ದು ಕೆಲವು ಜೋಕ್ಗಳನ್ನು ಮಾಡ್ತಾರೆ. ಆದರೆ ಅದು ನಿಜವಾಗೂ ಕೂಡ ಸೀರಿಯಸ್ಸಾಗಲ್ಲ. ಈಗೆಲ್ಲ ಒಂದು ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾಯಿದೆ. ಎಲ್ಲಿ ಅವರ ಸ್ಥಾನಕ್ಕೆ ಕುಂದು ಬರ್ತದೋ, ಬೇರೆಯವ್ರಿಗೆ ಅವಕಾಶ ಕೊಡಬೇಕಾದದು ಅಂತೇಳಿ ಹೈಕಮಾಂಡನ್ನು ಖುಷಿ ಮಾಡೋದಕ್ಕೆ ಅವ್ರು ಮಾಡವ್ರೆ. RSSನ್ನು ಮುಟ್ಟೋದಕ್ಕೆ ಅಷ್ಟು ಸುಲಭ ಅಲ್ಲ. ಸುಮ್ಮನೆ ಏನೋ ಪ್ರಚಾರಕ್ಕೋಸ್ಕರ ಅವ್ರು ಮಾಡ್ಬೋದು ಅತ್ಲ ಕಡೆಗೆ. ಒಂದು ಸರಿ ನೀವು ಪ್ರಿಯಾಂಕಾ ಖರ್ಗೆ ಅವರೇ ಯಾವುದಾದ್ರೂ ಮಾತಾಡಬೇಕಾದ್ರೆ ಅದರ ಒಳಗಡೆ ಹೊಕ್ಕು ನೋಡಬೇಕು. ನೀವು 1 ತಿಂಗಳು RSSನ ಶಾಖೆಗೆ ಬಂದು ಅಲ್ಲಿ ಏನು ನಡೀತದೆ ಅಂತೇಳಿ ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಅದಾದಮೇಲೂ ನಿಮ್ಮ ಭಾವನೆಗಳು ಬದಲಾಗಿಲ್ಲ ಅಂದರೆ ನೀವು ಹೇಳಿಕೆಯನ್ನು ಕೊಡಿ. ಭಾಳ ದೂರದಿಂದ ಅರ್ಶಿಣ ಕಾಮಾಲೆ ಕಣ್ಣಿಂದ ನೀವು RSSನ್ನು ನೋಡ್ತಾ ಇದ್ದೀರಿ. ನಾವೆಲ್ಲ ಕೂಡ RSSನಲ್ಲಿ ಬಂದಿರತಕ್ಕಂಥವ್ರು. ದೇಶದ ಪ್ರಧಾನಿಯಿಂದ ಹಿಡಿದು ಭಾಳಷ್ಟು ಜನ RSSನಲ್ಲಿ ಇರ್ತಕ್ಕಂಥದ್ದು. RSS ಯಾವತ್ತೂ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು, ಪಾಕಿಸ್ತಾನಕ್ಕೂ ಜೈ ಹೇಳೋದಿಲ್ಲ, ದೇಶ ವಿರೋಧಿ ಕೆಲಸಗಳನ್ನು ಮಾಡೋದಿಲ್ಲ. ಆದರೆ ನಿಮ್ಮ ಕಲಬುರಗಿಯಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವ್ರು ನೀವು ಬೆಂಬಲ ಕೊಡ್ತೀರಿ. ಮತ್ತು ನಾವು ಯಾವುದು ಕೂಡ ಆಟ ಮಾಡುವಾಗ ಅವ್ರನ್ನೇನು ಮಾಡಲ್ಲ. ಆಮೇಲೆ ನಾವು ರಜಾಕಾರ್ ಥರ ಮನೆಗಳು ಸುಡೋದಿಲ್ಲ. ರಜಾಕಾರರು ಹೈದ್ರಾಬಾದಲ್ಲಿ ಹಿಂದೂಗಳ ಮನೆಗಳನ್ನು ಸುಟ್ಟರು, ಜಾತಿ ನೋಡದೆ ಸುಟ್ಟರು. RSS ಆ ಥರದ್ದಲ್ಲ. ಸೊ ನಿಮ್ಗೆ ಯಾರು ನಿಮ್ಮ ಮನೆಗಳು ಸುಟ್ಟವ್ರೆ, ನಿಮ್ಮ ಹಿರಿಯನ್ನು ಸುಟ್ಟವ್ರೆ ನಾನು ಅರ್ಥ ಮಾಡ್ಕೊಳ್ರಿ. ಅವೆಲ್ಲ ಕೂಡ ಸುಮ್ಮನೆ ನಿಮ್ಮ ತೆವಲಿಗೋಸ್ಕರ ಏನೇನೋ ಮಾತಾಡಿ ಅದರಿಂದ ಪ್ರಯೋಜನ ಏನಾಗೋದಿಲ್ಲ, ನಿಮ್ಗೆ ವಿರೋಧ ಜಾಸ್ತಿ ಆಗ್ತದೆ. ಸಾಧ್ಯನಾ ಸರ್? ಏನು ಸಾಧ್ಯ ರೀ? ಎಂತೆಂಥವ್ರಿಗೆ ಎದುರಲಿಲ್ಲ. ಇಡೀ ಸರ್ಕಾರ ಕಾಂಗ್ರೆಸ್ದೇ ಇದ್ದಾಗೇನೆ ಮಾಡೋಕ್ಕಾಗಿಲ್ಲ, ಈಗ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇವತ್ತೆಲ್ಲ ಕೋರ್ಟ್ಗಳಿದೆ. ಇವತ್ತೇನು ದೇಶದ್ರೋಹದ ಕೆಲಸ ಮಾಡಿರ್ತಕ್ಕಂಥದ್ದು ಏನು? ಅವ್ರು ಯಾರೋ ಇನ್ನೊಬ್ರು ಹೇಳ್ತಾರೆ ತಾಲಿಬಾನ್ ಅಂತೆ. ತಾಲಿಬಾನಿಗೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸಹಾಯ ಮಾಡಬೇಕು, ಅವ್ರು ಮಾನ್ಯತೆ ಕೊಡಬೇಕು ಅಂದ್ರೆ ನಿಮ್ಮ ಕಾಂಗ್ರೆಸ್ ನಾಯಕರುಗಳೇ ಈಗ ತಾಲಿಬಾನ್ ಬಗ್ಗೆ ಮಾತಾಡ್ತೀನಿ ನೀವೆಲ್ಲ ಕೂಡ. ಸೊ ಈ ಥರ ಬಾಯಿಗೆ ಬಂದಂಗೆ ಹೇಳೋದೇ ಅವ್ರು ತೆವಲಾಗ್ತದೆ. ಎಲ್ಲಿವರೆಗೂ ಇವ್ರದ್ದು ಸರ್ಕಾರ ಇರೋರ್ಗೂ ಅಷ್ಟೇ. ಸರ್ಕಾರ ಒಂದು ಸರಿ ಹೋಯ್ತು ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.